ನಮಸ್ಕಾರ ದೇವರು. ಇವತ್ತಿನ ವಿಷಯ ಬಂದು ನಮ್ಮ ತುಮಕೂರಲ್ಲೇ ಪ್ರಸಿದ್ಧವಾಗಿರುವಂತಹ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ ಬಗ್ಗೆ ಪುರಾಣಗಳಲ್ಲೂ ಉಲ್ಲೇಖನವಿದೆ. ಅದು ಯಾವ ದೇವಸ್ಥಾನ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಈ ದೇವಸ್ಥಾನ ತುಮಕೂರಿನಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ತುಮಕೂರಿನಿಂದ ಕುಣಿಗಲ್ ಕಡೆಗೆ ಹೋಗುವ ಮಾರ್ಗದಲ್ಲಿದೆ. ಮತ್ತೆ ಈ ದೇವಸ್ಥಾನದ ಬಗ್ಗೆ ಒಂದು ಸ್ಟೋರಿ ಕೂಡ ಇದೆ. ಆ ಸ್ಟೋರಿ ಏನಂತ ಅಂದ್ರೆ, ಪುರಾಣದ ಪ್ರಕಾರ ಮೃಗಮಹರ್ಷಿಗಳು ಕಾಶಿ ಯಾತ್ರೆ ನಡುವೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನದಂದು ಗಣೇಶನನ್ನು ಪೂಜೆ ಮಾಡಲು ತಾವೇ ತಮ್ಮ ಕೈಯಾರೆ ಗಣೇಶನನ್ನು ಮಾಡಿ ಪೂಜಿಸಿದರು. ನಂತರ ಸ್ಥಳೀಯ ಜನರಿಗೆ ಭಾದ್ರಪದ ಮಾಸ ಶುಕ್ಲ ಪಕ್ಷದ ಚೌತಿಯ ದಿನದಂದು ಗಣೇಶನನ್ನು ಮಾಡಿ ಪೂಜೆ ಮಾಡಬೇಕು ಎಂದು ಹೇಳಿದರಂತೆ. ಆದ್ದರಿಂದ ಇಲ್ಲಿ ಭಾದ್ರಪದ ಮಾಸ ಶುಕ್ಲ ಪಕ್ಷದ ಚೌತಿಯ ದಿನದಂದು ಗಣೇಶನನ್ನು ತಯಾರಿಸಲು ಆರಂಭಿಸಿ ವಿಜಯದಶಮಿಯ ವೇಳೆಗೆ ಮುಗಿಸುತ್ತಾರೆ. ಗಣೇಶನ ಎತ್ತರ ಬಂದು 9.5 ಅಡಿ ಮತ್ತು ಅಗಲವೂ ಕೂಡ ಬಂದು 9.5 ಅಡಿ. ದೀಪಾವಳಿ ಹಬ್ಬದಿಂದ ನಿತ್ಯ ಪೂಜೆ ನಡೆಯುತ್ತದೆ. ನಂತರ ಕಾರ್ತಿಕ ಮಾಸದ ಅಮಾವಾಸ್ಯೆಯ ನಂತರ ಬರುವ ಭಾನುವಾರದಂದು ಗಣೇಶನನ್ನು ವಿಸರ್ಜಿಸಲಾಗುತ್ತದೆ. ಈ ಸ್ಟೋರಿ ಕೇಳಿದ್ಮೇಲೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಯಾವ ದೇವಸ್ಥಾನ ಅಂತ ಗೊತ್ತಾಗಿರುತ್ತೆ. ಆದರೂ ನಾನೊಂದ್ಸಲಿ ತಿಳಿಸ್ಕೊಡ್ತೀನಿ ಯಾವ ದೇವಸ್ಥಾನ ಅಂತ. ನಮ್ಮ ತುಮಕೂರಿನ ಗೂಳೂರು ಗಣಪತಿ.